ಇವು ಲೋಕಲು ಚೆನ್ನಾಗಿರ್ತವೆ, ಇವು ಚೆನ್ನಾಗಿರ್ತವೆ. ಸಕಡೆ ಇದೆ ಹೌದು, ಲೋಕಲ್ ಅಂತ ಇದಿಲ್ಲ ಅದ್ರಲ್ಲಿ ಇದೆಯಲ್ಲ ಅಸೆಂಬಲ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಹಾಂ ಹಾಂ. ಲೈಟ್ ಹಾಕಿ. ಕರೆಂಟ್ ಇಲ್ಲ, ಕರೆಕ್ಟ್ ಇಲ್ಲ ಮಾಮೂಲು. ಸರ್ ಇದೊಂದು 3 ತಿಂಗಳಿಗೆ ಒಂದು ಟ್ರಿಪ್ಪು, 2 ಅಲ್ಲ 4 ತಿಂಗಳಿಗೆ ಒಂದು ಟ್ರಿಪ್ ಚೇಂಜ್ ಮಾಡಿ. ಆಯಿತಾ? ನೀವೇ ತರಿಸ್ಕೊಬೋದು. ಹಾಂ, ಅದೇ ಇದು ಕಂಪ್ನಿ ಇದೆ ತರಿಸ್ಬೇಕಾ? ಹಿಂಗೆ ಯಾವ್ದು ಯಾವ್ದಾರ ಯಾವ್ದು ಬೇಕಾದ್ರೆ ಅವು ಎಷ್ಟು ಬೀಳ್ತಾವೆ? ಅದು 250. ಹ್ಞೂ, ಅಂದರೆ ಕಮ್ಮಿ. ಆನ್ಲೈನಲ್ಲಿ 10-12 ತರಿಸ್ಕೊಂಡ್ರೆ ಕಮ್ಮಿನೇ ಇದೆ. ಹಾಂ ಹಾಂ. ಅದು 3 ತಿಂಗಳು ಸರಿ ತೆಗೆದು ಕ್ಲೀನ್ ಮಾಡಿ ಇಟ್ಬೇಕಲ್ಲ ಇದು? ಕ್ಲೀನ್ ಮಾಡೋಕ್ಕೂ ಆಗಲ್ಲ ಸರ್, ಚೇಂಜ್ ಮಾಡಬೇಕು. ಅಲ್ಲ ಇದನ್ನು ಈ ಪ್ಲಾಸ್ಟಿಕ್ ಫುಲ್ಲೆಲ್ಲ ಚೇಂಜ್ ಮಾಡೋದು. ಅಲ್ಲ ಇದನ್ನು ಚೇಂಜ್ ಮಾಡ್ಬೇಕಾ? ಹಾಂ, ಅದೊಂದು ಮಾತ್ರ, ಇನ್ಯಾವುದಿಲ್ಲ. ವೈಟ್ ಇರೋದು ಇದನ್ನು ಪ್ಲಾಸ್ಟಿಕ್ ಕ್ಲೀನ್ ಮಾಡ್ಕೋಬೇಕಷ್ಟೆ. ಪ್ಲಾಸ್ಟಿಕ್ಕಿಂದು ಇದು ಕ್ಲೀನ್ ಮಾಡೋಕೆ ಅಷ್ಟೊಂದು ಸ್ವಲ್ಪನಾಗ ಆಗಲ್ಲ. ಹಾಂ, ನೋಡ ತೋರಿಸ್ಕೊಡ್ತೀನಿ ನಾನು. ಅದೇ ಇವಾಗ ನಾನು ಬಿಚ್ಚಿನಲ್ಲ ಸರ್, ಹಾಂ, ನಂಗೆ ಈಚಿಗೆ ತಕ್ಕ ಬಿಚ್ಕೊಂಡ್ರೆ ಮಾತ್ರ ಕ್ಲೀನ್ ಮಾಡೋದು. ಅದು ಇನ್ಸೆ ಹಾಂ ಹಾಂ ಸರ್ವಿಸ್ ಮ್ಯಾನ್ಗಳಿಗೆ ಅವ್ರಿಗೆ ಫೋನ್ ಮಾಡಿ ಹಾಂ ಬಂದ್ ಮಾಡಿ. ಇದು ನಿಮ್ಮ ಕೈಲಿ ಆಗಲ್ಲ, ಹಾಂ ಸೆನ್ಸರ್ ಎಲ್ಲ ಇರುತ್ತಲ್ಲ, ಹಾಂ. ನಿಮ್ಮ ಕೈಲಿ ಆಗಲ್ಲ ಅಂದರೆ ಇವ್ರಿಗೆ ಫೋನ್ ಮಾಡಿ. ಅಂದರೆ ಇದು ಸಿಸ್ಟಮ್ಗಳು ಅಸೆಂಬಲ್ ಚೆನ್ನಾಗಿರುತ್ತೆ ಸರ್. ಹ್ಞೂ ಹ್ಞೂ ನಾವು ತಿರುಗಿ ಚೆಕ್ ಮಾಡೋಂಗಿಲ್ಲ, ಹ್ಞೂ. ಆ ಥರ ಇರುತ್ತೆ.
ಎತ್ತಿಟ್ಕೊಡ್ರಿ ಎಲ್ಲ ಬೇರೆ ಕಡೆ ಹಾಂ ಹೋಗ್ಬೇಕು. ಅದೇ ಅದೇ ಬೇಕಾಗ್ತದೆ. ರಡ್ ಸಮೇತ ಇರಬೇಕು. ಹಾಂ ಅದ್ರ ಮ್ಯಾನ್ಯುವಲ್ ಏನು ಕೊಟ್ಟಿಲ್ಲ ಸರ್. ಮ್ಯಾನ್ಯುವಲ್ ಎಲ್ಲ ಮ್ಯಾನ್ಯುವಲ್ ಇರಬೇಕು. ವಾರಂಟಿ 1 year ಏನೋ ಕೊಟ್ಟಿದ್ದಾರೆ ಅಷ್ಟೇ. ಅದ್ರ ಮೇಲೆ ಇರೋದೇ ನೀವು ಇದು ಮಾಡ್ಕೊಬೇಕು. ಹಾಂ ಅದ್ರ ಮೇಲೆ ಮೆನ್ಷನ್ ಮಾಡ್ಕೊಂಡಿರೋದೇ ಫೋಟೋ ತಕ್ಕೊಟ್ಟಿರೋದು. ಹಾಂ ಅಂದ್ರೆ ಇದು ಜಲ್ ಪ್ರಾಬ್ಲಮ್ ಬರಲ್ಲ ರೀ, ಆ ಥರ ಪ್ರಾಡಕ್ಟ್ ಕೊಟ್ಟು ಕಳಿಸಬೇಕು. ಹಾಂ ಹಾಂ ಅದರೆಲ್ಲ ಆಗೋಲ್ಲ, ಹಾಂ ಬೇರೆ ಥರ ಹಾಕ್ಬೇಕಿತ್ತು. ಹಾಕಿದ್ದೀನಿ. ಟ್ಯಾಪ್ ಅದಾಗಲ್ವಾ? ಇಲ್ಲ ಸರ್, ಬೇರೆ ಅದಿದೆ. ನಾನು ರಿಟರ್ನ್ ತಗೊಂತೀನಿ. ದೊಡ್ಡದಾಯಿತು ಅಂದರೆ ಅದು ತಿರುಗಿ ನೀವು ಟವರ್ ಕ್ಯಾಪ್ ತರಬೇಕು ಮೇಲೆ. ಹಾಂ ಹಾಂ ಅದು ಕ್ಲೋಸ್ ಇರಲ್ವಲ್ಲ, ಹಾಂ ಇದು ಆಲ್ರೆಡಿ ಎಲ್ಲ ರೆಡಿ ಇರುತ್ತೆ. ಹಾಂ ಇದಕ್ಕೆ ಮಾಮೂಲಿ ಇದನ್ನ ಹಾಕ್ಬಿಟ್ರೆ ರ್ಯಾಂಕ್ ಹಾಕು ಹಾಂ ಸಾಕು. ಇದು ಹೋಗಿ ಹಂಗೆ ಬಿಚ್ಕೊಂಡು ಹೋಗ್ಬೇಕಾಗುತ್ತೆ. ಹಾಂ ನೀವು ಅದು ಎಲ್ಗೋರು ಇದು ಯೂಸ್ ಮಾಡ್ಕೋಬೋದಲ್ಲ? ಅದು ಇಲ್ಲಿ ನಲ್ಲಿ ಹಂಗೆ ಇರುತ್ತೆ. ಇದು ಅದೇ ಅದೇ ಒಂದು ಬಟ್ಟೆ ಇಸ್ಕೊಡಿ. ಬಟ್ಟೆ ಅಕ್ಕ ಒಂದು ಬಟ್ಟೆ ಕೊಡಕ್ಕ. ಆ ಕಡೆ ಯಾವುದೋ ಒಂದು ಸುಮಾರು ಅದೊಂದು ಸಾಕು ಕೊಡಕ್ಕ. ಅಲ್ಲಿ ಕಟ್ಟ ಸಾಕು. ಕ್ಲೀನ್ ಮಾಡ್ಬೇಕಾದ್ರೆ ನೀವೆಲ್ಲ ಬಿಚ್ಚಬೇಕಲ್ಲ ತಿರ್ಗಾ? ಇದೇನು ಸರ್, ಇದೇನು ಬಿಚ್ಚಬೇಕಾಗಿಲ್ಲ. ಹಾಂ ಇದು ಮಾತ್ರ ಹಾಂ ಹಾಂ ತೋರಿಸ್ತೀನಿ ನಾನು ಲಾಸ್ಟಿಗೆ. ಹ್ಞೂ ಇಲ್ಲ ಒಂದು ಟ್ರಿಪ್ಪು ಅವ್ರಿಗೆ ಫೋನ್ ಮಾಡಿ ಹ್ಞೂ ಒಂದು ಟ್ರಿಪ್ ತೋರಿಸಿದ ಮೇಲೆ ನೀವು ಆಮೇಲೆ ಹ್ಞೂ ಇದು ಮಾಡಿ. ಇಲ್ಲ ಇದ್ರಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಅದೇ ಅದೇ ವಿಡಿಯೋ. ಬಿಚ್ಕೊಂಡು ಹಾಂ. ಚೇಂಜ್. ಹೆಂಗೆ ಬೇಕು ಹಂಗೆ ಹಾಂ ಇದು ಮಾಡಿ. ಅದು ಸುಮ್ಮನೆ ಹಿಂಗಂದ್ರೆ ಹೊಡೆದೋಗೋ ಚಾನ್ಸ್ಗಳು ಇರ್ತವೆ. ಹಾಂ ಹಾಂ ಮತ್ತೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಸ್ಮೂತಲ್ಲಿ ಹಾಂ ಈಗ ಜಾಸ್ತಿ ಟೈಟ್ ಮಾಡಲ್ಲ ನಾನು. ಹಾಂ. ಕೈಯಾಗೆ ಬಿಚ್ಕೊಂಡಾಗಿರುತ್ತೆ. ಈ ಲೈಟ್ ನೋಡಿ ಸರ್, ಹ್ಞೂ ಸಾಕ ಕೈ ಕರಿ ನೋಡಕ್ಕ. ಹ್ಞೂ ಸಾಕೆ ಟ್ಯಾಪ್ ಅಷ್ಟೇ ಅಲ್ಲ ಇನ್ನು? ಸರ್ ಇಷ್ಟಕ್ಕೆ ಹಾಕ್ಬೋದು. ಹಾಂ ಆ ಕಡೆ ಪ್ಲಗ್ ಪಾಯಿಂಟ್ ಎಲ್ಲ ಇದೆ. ಹಾಂ ಇಲ್ಲಿ ಲಾಸ್ಟ್ ಹಾಂ ಸಾಕು ಹೇಳಿ ಇಷ್ಟಕ್ಕೆ. ಸಾಕ. ಹ್ಞೂ ಅದೇನು ಬೇಕಿಲ್ಲ. ಲೀಕ್ ಬಂದಿಟ್ಟು ಚೆಕ್ ಮಾಡ್ತೀನಿ. ಕಾಣುತ್ತಲ್ಲ, ಚೆಕ್ ಮಾಡ್ಕೊಂಡು ಮಾರ್ಕ್ ಮಾಡಬೇಕು. ಇದು ಕೊಡಲ್ಲ. ಚೇರ್ ಮೇಲೆ ಕುಂತ್ಕ. ಆದಷ್ಟು ಬೆಳಗ್ಗೆ ಸಾಯಂಕಾಲ ಯೂಸ್ ಮಾಡಿಕೊಟ್ರಿ ಲೈಫ್ ಇರ್ತೈತೆ. ಬಿಸಿಲಲ್ಲಿ ಯೂಸ್ ಮಾಡಿದ್ರೆ ಲೈಫ್ ಇರಲ್ಲ.
ವಡಿಯಂ ಟೀವಿ ಕಡಿ ಕಡಿ ಇಲ್ಲ ಕಡಿ ಕಡಿ ಕುಕ್ಕ ಹೋಗ್ಬಿಡ್ತೀವಿ. ಆಗುತ್ತೆ ಹಾಕೊಂಬಿಡಕ್ಕೆ. ಆ ಕಡೆ ಹೋಗ್ಬಿಡಿ. ನೀವು ಕೂತ್ಕೋಬೋದು. ಚೇರ್ ಮೇಲೆ ಕೂರ್ಚೋ. ಇನ್ನೆರಡು ಹೊಲ ಹಿಂಗೆ. ಕೆಳಗಡೆ ಬೇರೆ ಫ್ರೀ ಫೀಲ್ಡ್ ಇದೆಯಲ್ಲ ಅದಕ್ಕೆ ಆ ಕಡೆ ಹಾಕ್ತೀರಾ? ಅದು ತೋರಿಸ್ತೀನಿ. ಆ ಕಡೆ ಹಾಕೋಕ್ಕಾಗಲ್ಲ, ಅದ್ರ ಕೆಳಗಡೆ ಇಲ್ಲಾದರೂ ಹಾಕ್ತೀನಿ. ಈ ಸ್ವಿಚ್ ಆನ್ ಮಾಡಿ ಸರ್, ಇದರಲ್ಲಿ ಯಾವುದೇ ಬಾಯ್ ಸಿಗುತ್ತಾ ಅಕ್ಕ? ಸಿಗುತ್ತೆ. ಅದು ಕಮ್ಮಿ ಇದ್ರೆ ನಿಮ್ಮ ತಲೆ ಬಡಿಯುತ್ತೆ. ಆಯ್ತು. ಹಾಂ, ಸ್ಟಾಪ್ ಮಾಡಿ. ಆಗುತ್ತಾ? ಆಯ್ತು ಆಯ್ತು. ಹೆಂಗೆ ಗೊತ್ತಾಗುತ್ತೆ? ಇನ್ನೂ ಏನು ಮಾಡಿ ಅಲ್ಲ, ಹೈಟು ಅದು ಯಾವ ಸ್ವಿಚ್ಚಲ್ಲಿ ಇದೆ ಅಂತ ನೋಡೋಕ್ಕೆ
ಸರ್ ಇದು ಕರೆಕ್ಟ್ ಆಗಿದೆ. ಹ್ಞೂ ತೀರಾ ಕೆಳಗೆ ಹಾಕಿ ಇಲ್ಲಿ ತಲೆಗೆ ಬಿಡಿಯುತ್ತೆ. ಇಲ್ಲ ಕರೆಕ್ಟ್ ಇದೆ ಸರ್. ಇಲ್ಲ ಹ್ಞೂ ಇದು ನೋಡಿ ಈ ರೇಂಜ್ ಹಾಕ್ಲಾ? ಸರಿ ನೋಡಿ ಅದು ಬಿಚ್ಕೊಂಡು ಪೀಸಿದೆ. ಇಚ್ಕೊಳಕ್ಕೂ ಈಗಿರುತ್ತೆ. ಈ ರೇಂಜ್ ಹಾಕಿದ್ರು ಪರವಾಗಿಲ್ಲ. ಹ್ಞೂ ಹಾಕ್ಲಾ? ನೋಡಿ ಅಕ್ಕನ್ನು ಕೇಳಿ. ನೀವೆಲ್ಲಿ ಬೇಕು ಅಲ್ಲಿ ಹೇಳಿ ಸರ್, ಹಾಕ್ಕೊಡ್ತೀನಿ. ಹಾಗೆ ಇದೆ ಸರ್. ಇಲ್ಲಿಗೆ ಹಾಕ್ಲಾ? ಒಂದೆಲ್ಲ ಚೇಂಜ್ ಮಾಡಬೇಕಾಗಿರೋದು. ಹಾಂ ಸರ್, ನೀವು ಅವಾಗವಾಗ ಇದೊಂದೇ ಇಚ್ಕೊಳ್ಬೇಕಾಗುತ್ತೆ. ಒಳಗಡೆ ನೆಸಿಟಿ ಇಲ್ಲ. ಇವಾಗ ಎಷ್ಟು ದಿನ ಬರ್ಬೇಕಾಗ್ತದೆ ಒಳಗಡೆ? ಯಾರು ಸರ್? ಒಳಗಡೆ ಸರ್ ಒಳ್ಳೆ ಕ್ವಾಲಿಟಿ ಐತೆ ಅದು. ಹಾಂ ಆನ್ಲೈನ್ ಬರಲ್ಲ, ಹಾಂ ಒರಿಜಿನಲ್ಲೇ. ಹಾಂ ನೋಡಿ ಅದು ನೀರಿನ ಮೇಲೆ ಡಿಪೆಂಡು. TDS ಚೆಕ್ ನೀರು ಚೆಕ್ ಮಾಡ್ತೀನಿ. ನಾನ್ನೂರ ಅಲ್ಲ 500 ಇಲ್ಲ ಸರ್, ಪರವಾಗಿಲ್ಲ. ಸ್ವಂತ ಪೂರ ಇಲ್ಲ ಮುನ್ಸಿಪಾಲ್ಟಿ. ಪರವಾಗಿಲ್ಲ ಸರ್, ಚೆನ್ನಾಗಿದೆ, ಏನಂತ ಇದಿಲ್ಲ. ಬರೋದ್ರೆ ಏಟ್ ಬೀಳ್ತೆ. ಬಟ್ಟೆ ಎಲ್ಲ ಇಟ್ಟಿರ್ತೀನಿ. ಈಗ ಅಲ್ಲೇ ಇಟ್ಟಿದ್ದೀನಿ ಇದ್ರೆ ಬಿಡಿ. ಸರ್ ಇದು ಪೈಪ್ ಇದೆಯಲ್ಲ, ಈ ಪೈಪು ನೀವು ಹಿಂಗೆ ಎಳೆದ್ರೆ ಬರಲ್ಲ. ಇಲ್ಲಿ ಆಫ್ ಮಾಡ್ಕೊಂಡು ಇದನ್ನ ತಡ್ಕೊಂಡು ಹೋಗೋಣ. ನೀವು ಹಿಂಗೆ ಎಳೆದ್ರೆ ಬರಲ್ಲ. ಸ್ವಲ್ಪ ಮೇಲೆ ಕೆಳಕಡೆ ಇಲ್ಲಿ ಇದೆಯಲ್ಲ, ಇದನ್ನ ಒಂದು ಉಗ್ರಲ್ಲಿ ಒಳಕ್ಕೆ ಹಾಕೊಂಡು ನೋಡ್ರಿ ಈ ಥರ ಎತ್ಕೊಂಡ್ರೆ ಬರಬೇಕು.
ಪುಷ್ ಮಾಡೋದು ಡೈರೆಕ್ಟ್. ಹ್ಞೂ ಗೊತ್ತಾಯ್ತಾ? ಹ್ಞೂ ತೆಗಿವಾಗ ಮಾತ್ರ ಎರಡು ಎಲ್ಲ ಸೇಮೇ ಕನೆಕ್ಟರ್ಗಳೆಲ್ಲ ನೋಡಿ ಇವುಗಳಲ್ಲಿ ಹಾಂ ಈ ಥರ ಪುಷ್ ಮಾಡಿ ಇದನ್ನ ಎಳ್ಕೊಂಡು ಈಚೆ ಬರ್ತೈತೆ. ಪುಷ್ ಮಾಡೋದು ಡೈರೆಕ್ಟ್ ಪುಷ್ ಮಾಡಿ ಆಮೇಲೆ ನೀವು ಹಂಗೆ ಹೇಳೋದು ಬರಲ್ಲ, ಹಿಂಗೆ ಹೇಳೋದು ಬರಲ್ಲ, ಅದೊಂದು ಮಾತ್ರ ಕ್ಲೀನಾಗಿ ಮಾಡಿ. ಇದಷ್ಟೇ ಯಾವುದು ಆನ್ ಆಗಿರ್ತದೆ, ಯಾವುದೇ ಕಾರಣಕ್ಕೂ ಆಫ್ ಆಗಂಗಿಲ್ಲ. ಅದು ಆಫ್ ಮಾಡಿ ಖಾಲಿ ಮೋಟರ್ ಓಡಿಸಿದ್ರೆ ಸುಟ್ಟೋಗೋ ಚಾನ್ಸ್ಗಳು ಇರ್ತವೆ, ಯಾವಾಗ ಚಿಕ್ಕ ಹೋಗ್ತಾವೆ. ಪೋಷಿ ಆನ್ ಮಾಡಿ. ಒಂದು ಟ್ಯಾಂಕ್ ವೇಸ್ಟ್ ಮಾಡಿ ಮೇಡಮ್. ಇದು ಒಳ ಕನೆಕ್ಷನ್ ಇಲ್ಲ ಸರ್, ಎಲ್ಲ ಕನೆಕ್ಷನ್ ಇದೆ. ಆನ್ ಮಾಡಿ, ಡೈರೆಕ್ಟ್ ಆನ್ ಮಾಡಿ ಕರೆಕ್ಟಾಗಿ. ಏನಣ್ಣ? ಒಂದು ಟ್ಯಾಂಕ್ ವೇಸ್ಟ್ ಮಾಡಿ ಮೇಡಮ್, ತುಂಬ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಒಂದು ಟ್ಯಾಂಕ್ ವೇಸ್ಟ್ ಮಾಡಿ, ಹೊಸದಲ್ಲ, ಇದು ಫಸ್ಟ್ ಟೈಮ್ ಮಾತ್ರ. ಇದು ತುಂಬ ಆಫ್ ಆಗ್ತಿದ್ದಂಗೆ ಒಂದು ಟ್ಯಾಂಕ್ ಆಚೆ ಬಿಟ್ಬಿಟ್ಟು ನೆಕ್ಸ್ಟ್ ಟ್ಯಾಂಕಿಂದ ಯೂಸ್ ಮಾಡಿ. ಸಿಗ್ನಲ್ ಏನು ಬರಲ್ಲ ಸರ್, ಏನು ಮಾಡೋದು ಇದೇನು ಸರ್? ಅದು ನೀವು ಇದು ಬಿಚ್ಚಕ್ಕದೆ ಓಕೆ ಸರ್ ಇಟ್ಕೊಂಡು ಒಂದು ಇದೆಯಲ್ಲ, ನೀವು ಬಿಚ್ಚೋದು ಹಾಕೋದು ಅದರಲ್ಲೇ, ಇದರಲ್ಲೇ ಟೈಟ್ ಮಾಡ್ಬೇಕು ನೀವು. ಸರಿ. ಮೇಲ್ಗಡೆ ಎಲ್ಲ ಇಟ್ಕೊಂಡು ಇಲ್ಲ ಪರ್ಸನಲ್ ಯಾರು ಇದು ಎಂಟು ಕ್ಯಾಪು ಮನೆ ಖಾಲಿ ಮಾಡ್ಕೊಬೇಕು. ಇದು ಮಾತ್ರ ನೋಡಿ ಸರ್, ಇದು ಕ್ಲೀನಾಗಿರ್ಬೇಕು. ಯಾವುದೇ ಕಾರಣಕ್ಕೆ ಇದು ಆಫ್ ಮಾಡಕ್ಕೆ ಹೋಗ್ಬೇಡಿ. ಆಫ್ ಮಾಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗ್ತೈತೆ ಒಳಗಡೆ. ಸ್ಕೂಟರ್ ಅದು TDS ಮೀಟರ್ ಅಡ್ಜಸ್ಟ್ ಮಾಡಬೇಕು ಸರ್. TDS ಕರೆಕ್ಟ್ ಇದೆ ಇದರಲ್ಲಿ. ಅದೇ ಅಡ್ಜಸ್ಟ್ಮೆಂಟ್ ಸರ್, ಅಡ್ಜಸ್ಟ್ಮೆಂಟ್ ಈ ನೀರಿಗಲ್ಲ, ಈ ಕಾವೇರಿ ಹೇಮಾವತಿ ನೀರು ಬರುತ್ತಲ್ಲ ಆ ನೀರಿಗೆ ಇದು ಡೈರೆಕ್ಟ್ ಅಡ್ಜಸ್ಟ್ ಇರುತ್ತೆ. ಆಲ್ರೆಡಿ ಆಫ್ ಮಾಡಿರ್ತೀವಿ, ಅಲ್ಲೇ ಕಂಪ್ನಿಯಿಂದಾನೇ ಆಫ್ ಮಾಡಿರ್ತೀವಿ. ಕಾವೇರಿ ಹೇಮಾವತಿಯಲ್ಲಿ ಫ್ಲೋರೈಡ್ಗಳಿಲ್ಲ ಸರ್, ಅದಕ್ಕೆ TDS ಕನೆಕ್ಟ್ ಅಡ್ಜಸ್ಟ್ ಮಾಡಿರ್ತಾರೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಈ ನೀರಿಗೆ ಮಾಮೂಲಿ ಅಡ್ಜಸ್ಟ್ಮೆಂಟ್ ಬೇಕಾಗುತ್ತೆ. ಎಷ್ಟು ಬರ್ಬೋದು TDS ಸರ್? ಇದು 35-40. ಒಂದು ಪೈಪ್ ಪಡಿತಾ ಇದೆ, ಆ ಕಡೆ ಸ್ವಲ್ಪ ಜಲ್ದಿ ಆನ್ಲೈನಲ್ಲಿ ಆಡಿಸ್ಕೊಂಡು ಬರ್ತಾರಲ್ಲ, ಸ್ವಲ್ಪ ನೀರು ಆಲ್ರೆಡಿ ಬರ್ತಾ ಇದೆ. ಒಂದು ಟ್ಯಾಂಕ್ ಮಾತ್ರ ವೇಸ್ಟ್ ಮಾಡಲೇಬೇಕು ಸರ್. ಸರ್
ಲೀಕೇಜ್ ಏನಿಲ್ಲ. ಅಲ್ಲಿ ಟೆಸ್ಟಿಂಗ್ ಆಗಿರುತ್ತೆ ಸರ್. ಹಾಂ. ಇಲ್ಲೇನು ಅಲ್ಲೆಲ್ಲ ಟೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಬರುವಾಗ ಮಾತ್ರ ಹಾಂ. ಹತ್ತು ಹಿಂಗೆ ಆಡಿಸ್ಕೊಂಡು ತಗೊಂಡ್ಬರ್ತಾರಲ್ಲ. ಇಲ್ಲ ಬೇರೆ ಕಡೆ ಅಡ್ಜಸ್ಟ್ ಮಾಡಬೇಕು ಟಿ ಡಿ ಎಸ್ ಹಿಂಗೆ ಅಂತ. ಸರ್ ಬೇರೆ ಕಡೆ ಅವ್ರು ಇದೆ, ಯಾರು ಟೆಕ್ನಿಷಿಯನ್ ಕೇಳಿದ್ರೆ ಹೇಳ್ತಾರೆ. ಅದು ನಿಮ್ಮ ಕೈಲಿ ಆಗೋದು, ಹಾಂ. ಟೆಕ್ನಿಷಿಯನ್ನೇ ಬರೋದು. ಟಿ ಡಿ ಎಸ್ ಮೀಟರ್ ಬೇಕಲ್ಲ ಸರ್. ಹಾಂ. ಆಮೇಲೆ ಇಷ್ಟಕ್ಕೇನೆ ಅದು ಕೊಡಿ ಸರ್. ಇಷ್ಟಕ್ಕೆ ಕುಂಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಬೇಕಲ್ಲ. ಟಿ ಡಿ ಎಸ್ ಮೀಟರ್ ಐತೆ. ಹಾಂ, ಅದು ಬೇಕಾದ್ರೆ ಒಂದು ಟ್ರಿಕ್ ನೀವು ಅವ್ರ ಹತ್ರ ನೋಡಿಕೊಂಡ್ರೆ ಹಾಂ. ನೀವು ಕುಂಡಿಸ್ಕೊಬೋದು. ಯಾರ ಟೆಕ್ನಿಷಿಯನ್ ಕಳಿಸಿ ಹಾಂ. ಅಲ್ಲಿ ಎಷ್ಟು ಸೆಟ್ ಮಾಡಬೇಕು ಅಂದ್ರೆ ಅಲ್ಲಿ ಸರ್ ಇಲ್ಲಿ ಲೋಕಲ್ ಅಲ್ಲಿ ಮಾತ್ರ ಎಲ್ಲಿ ಹೋಗಿ ಸೆಟ್ ಮಾಡಂಗಿಲ್ಲ. ಹಾಂ. ಲೋಕಲ್ ಅಲ್ಲಿ ಮಾತ್ರ. ಹಾಂ. ನೀವೇನಾದ್ರು ತುಮಕೂರು ಸೈಡ್ ಇಲ್ಲ ಸಿರಾ ಸೈಡ್ ಹೋದ್ರೆ ಕೆಲವೊಂದು ಏರಿಯಾದಲ್ಲಿ ಸೆಟ್ ಮಾಡಬೇಕು. ಹಾಂ. ಆ ಏರಿಯಾ ಮೇಲೆ ಡಿಪೆಂಡ್. ಇದು ಟೆಸ್ಟಿಂಗ್ ಆಗಿದೆ ಸರ್, ಲೀಕ್ ಬರಲ್ಲ. ಹ್ಞೂ. ನಾವು ಹಾಕ್ತೀವಲ್ಲ ಕೆಲವೊಂದು ಲೀಕ್ ಬಂದ್ಬಿಡ್ತವೆ. ಹ್ಞೂ. ಬಸ್ಸಲ್ಲಿ ಹಾಕಿಸ್ಕೊಂಡು ಬಂದಿರ್ತೀವಿ, ಹತ್ತು ಇತ್ತು ಬಂದಿರ್ತಾರಲ್ಲ. ಹಾಂ. ಕರೆಕ್ಟಾಗಿ ಸರ್ ಅದು ಕ್ಯಾಂಡಲ್ ಒಂದು 3-4 ತಿಂಗಳು ಮೇಂಟೈನ್ ಮಾಡ್ತೀವಿ. ಹ್ಞೂ. ಯಾವ ಟೆಕ್ನಿಷಿಯನ್ ಬೇಕಾಗಲ್ಲ. ಬಿಸಿಲಲ್ಲೂ ಬೆಳಗ್ಗೆ ಸಾಯಂಕಾಲ ಯೂಸ್ ಮಾಡಿಕೊಂಡ್ರೆ ಇನ್ನೂ ಲೈಫ್ ಇರುತ್ತೆ ಮಿಷಿನ್. ಹ್ಞೂ. ಬರೀ ಸೌಂಡ್ ಇಲ್ಲ, ಪೈಪ್ ಬಡಿಯೋದು ಈ ಕಡೆ. ಹ್ಞೂ. ಇನ್ನೊಂದು ಈ ಕಡೆ ಈ ಕಡೆ ಒಳಗೆ ಹೋಗ್ತೀವಿ. ಇರ್ತದೆ ಸರ್. ಆ ಕಡೆ ಕುಂದಿಸ್ಬೋದು, ಕುಂದಿಸ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಂಡು ಆಫ್ ಮಾಡ್ಕೊಂಡು ಲೈಫ್ ಇರ್ತದೆ ಮಿಷಿನ್. ಖುಷಿ ಹಚ್ಕೋಬೇಡ. ನಂಗೆ ಇದಾಗಲೇ ಎಣ್ಣೆ ಸರ್ ಸಿಕ್ಕಾಪಟ್ಟೆ ಮೈನ ಹೋಗ್ಬಿಡ್ತು. ಇವತ್ತು ನಾನು ಹಂಗೂ ಹೋಗದೆ ಬೇಡ, ನಾಳೆ ನೋಡ್ಕೊಂಡು ಅನ್ಸ್ಕೊಂಡೆ. ನಾಳೆ ಇನ್ನೊಂದೆರಡು ಫಿಟ್ಟಿಂಗ್ ಇದ್ವು. ಈ ಟೋಲಲ್ಲಿ ಐತಿ, ಈಗ ಹೋಗಕ್ಕೆ ತಿರುಗಿ ಅದನ್ನ ತಗೊಂಡು ಅಲ್ಲಿ ಇಳಿಸೋದೇ ಹೋಗಿ. ಸಿಸ್ಟಮ್ ಅನ್ನ ಸಕದಾಯ್ತು ಸರ್ ಇದು. ಸರ್ ಪಾಪನೇ ಯಾಕೆ ಯಾರನ್ನ ತಿರುವಂಗಿಲ್ಲ. ಆದಷ್ಟು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ, ಅದು ನಿಮ್ಮ ಕೈಲೇ ಐತಿ. ಕೈಲಿ ಗಾನ ಬಿಟ್ಟಿರ್ತೀನಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಇದು ಮಾಡ್ಕೊಡ್ರಿ. ಸದ್ಯಕ್ಕೆ ಅಷ್ಟಿರ್ಲಿ ಪೈಪ್, ಯಾಕಂದ್ರೆ ತಿರುಗಿ ನಿಮ್ಗೆ ಏನಾದ್ರು ಅದು ಕಟ್ ಮಾಡಿ ಮೇಲೆ ಎದೊಳ್ತೈತಿ, ಸ್ವಲ್ಪ ಸ್ಟ್ರೈಟ್ ಆಗತ್ತೆ. ಚೆಕ್ ಮಾಡಿ ನೋಡಿದ್ರೆ ಒಂದು ಸ್ವಲ್ಪ ತುಂಬಿ ಚೆಕ್ ಮಾಡಿ ಲೆವೆಲಿಗೆ ಬರಲಿ. ಸರ್ ಒಂದು ಟ್ಯಾಂಕ್ ವೇಸ್ಟ್ ಮಾಡತಕ್ಕ ನೀವು